ಕಿಯೋನಿಕ್ಸ್ ಹಗರಣದಲ್ಲಿ ದಯಾಮರಣ ಕೋರಿ ವೆಂಡರ್ಸ್ ರಾಷ್ಟ್ರಪತಿಗೆಲ್ಲ ಲೆಟರ್ ಬರ್ತಿದ್ದಾರೆ ನೋಡಿ. ಆ ಪತ್ರ ತಾವುಗಳು ನಮ್ಮ ಮಾಧ್ಯಮ ಸ್ನೇಹಿತರು ನಮ್ಗೆ ಕೊಟ್ಟಾಗ ನಾನು ನೋಡಿದೆ. ಅಲ್ಲಿ ಎಲ್ಲ ಹಳೆ ವಿಚಾರನೇ ಇರೋದು. ಇದಕ್ಕೆ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ ಭಾಳ ಸುದೀರ್ಘವಾಗಿ ಕೆಲವು ತಿಂಗಳ ಹಿಂದೆನೇ ತಮ್ಮ ಮುಂದೆ ಬಂದಿದ್ದೆ. ಅಕೌಂಟೆಂಟ್ ಜನರಲ್ ಅವರು ಸುಮಾರು 300 ಕೋಟಿಯಷ್ಟು ಕಿಯೋನಿಕ್ಸ್ ಮುಖಾಂತರ ಪ್ರೊಕ್ಯೂರ್ಮೆಂಟ್ನಲ್ಲಿ ಯಾವುದೇ ಮಾನದಂಡಗಳಿರಲಾರ್ದೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಪ್ರೊಕ್ಯೂರ್ಮೆಂಟ್ ಮಾಡಿದ್ದಾರೆ ಅಂತ ಅಕೌಂಟೆಂಟ್ ಜನರಲ್ ಅವರು ಆಡಿಟ್ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅದರದ್ದು ಆಧಾರದ ಮೇಲೆ ನಾವು ಎಲ್ಲ ಪೇಮೆಂಟನ್ನು ಸ್ಟಾಪ್ ಮಾಡಿ ಮಹೇಶ್ವರ ರಾವ್ ಅವರ ಒಂದು ನೇತೃತ್ವದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಅವ್ರು ನೀಡಿದಂಥ ಮಾಹಿತಿ ಪ್ರಕಾರ ಮೇಲ್ನೋಟಕ್ಕೆ 4-5 ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಫೇಕ್ ಬಿಲ್ಗಳಿರ್ಬೋದು, GST ತೆರಿಗೆಯನ್ನು ವಂಚನೆ ಇರ್ಬೋದು, ಅಥವಾ ಡೂಪ್ಲಿಕೇಟ್ ಬಿಲ್ ಇರ್ಬೋದು, ಮತ್ತು ಮಾರ್ಕೆಟ್ ರೇಟ್ಗಿಂತ ಹೆಚ್ಚಾಗಿ ಪ್ರೊಕ್ಯೂರ್ಮೆಂಟ್ ಮಾಡಿರ್ಬೋದು ಅಂದ್ಬಿಟ್ಟು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದು ಇವರು ಉಲ್ಲೇಖಿಸಿರೋದು ಬರೀ 300 ಕೋಟಿ. ಆದರೆ ನಾವು ತೆಗೆದು ನೋಡಿದಾಗ 500 ಕೋಟಿಗಿಂತ ಹೆಚ್ಚನ್ನು ನಾವು ಕಂಡು ಬಂದಿದೆ. ಈಗ ನಾವು ಪದೇ ಪದೇ ಗುತ್ತಿಗೆದಾರರ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ನೋಡಿ, ಇದು ಆಡಿಟ್ ಅಬ್ಜೆಕ್ಷನ್ ಆದಾಗ ಅಕೌಂಟೆಂಟ್ ಜನರಲಿಂದ ನಾವು ಅವರ ನಿರ್ದೇಶನವನ್ನು ಪಾಲನೆ ಮಾಡಬೇಕಾಗುತ್ತೆ. ಇಲ್ಲ ನೀವು ಯಾವುದೇ ಯಾರೇ ಆಡಿಟ್ ರಿಪೋರ್ಟ್ ಕೊಡಲಿ, ಅದೇನೇ ಆಗಲಿ, ನಾವು ಹೇಳಿದ್ದನ್ನೇ ನೀವು ಮಾಡಬೇಕು ಅಂದರೆ ಅದು ಸರ್ಕಾರ ಕಡೆಯಿಂದ ಆಗ್ಲಾರ್ದ ಕೆಲಸ. ಇಟ್ ಈಸ್ ಟ್ಯಾಕ್ಸ್ ಪೇಯರ್ಸ್ ಮನಿ, ತೆರಿಗೆ ದುಡ್ಡು. ಅದನ್ನು ನಾವು ಪಾರದರ್ಶಕವಾಗಿ ಕೊಡಬೇಕಾಗುತ್ತೆ. ಇಲ್ಲದ್ರೆ ನಾಳೆ ನೀವೇ ನಮ್ಗೆ ಕೇಳ್ತೀರಾ 300 ಕೋಟಿ ರೂಪಾಯಿ ಅಕೌಂಟೆಂಟ್ ಜನರಲ್ ಆಡಿಟ್ ಅಬ್ಜೆಕ್ಷನ್ ಮಾಡಿದಾಗ ಅಂದ್ರೂ ನೀವು ಪೇಮೆಂಟ್ ಯಾಕೆ ಮಾಡಿದ್ದೀರಾ ಅಂತ ಹೊಣೆಗಾರಿಕೆ ಯಾರು ತಗೋತಾರೆ? ಅದಕ್ಕೆ ನಾವು ಅವ್ರಿಗೆ ಮನವಿ ಮಾಡ್ಕೊಂಡಿದ್ವಿ, ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಕೊಡಿ. 4 ವರ್ಷದ್ದಿದೆ ಇದು. 4 ವರ್ಷದ್ದು ಆಡಿಟ್ ರಿಪೋರ್ಟ್ ಮಾಡಬೇಕು. ಅದು ಏನೇನಾಗಿದೆ, ಏನೇನು ಎಕ್ವಿಪ್ಮೆಂಟ್ ತೊಗೊಂಡಿದ್ದೀರಾ, ಎಲ್ಲಿ ತೊಗೊಂಡಿದ್ದೀರಾ, ಹೇಗೆ ತೊಗೊಂಡಿದ್ದೀರಾ ಅಂತ ತಿಳ್ಕೊಂಡ್ಬಿಟ್ಟು ನಾವು ರಿಪೋರ್ಟ್ ಆಧಾರದ ಮೇಲೆ ಯಾರಿಗೆ ಕೊಡಿ ಅಂತಾರೆ ಕಮಿಟಿದವರು ಅವ್ರಿಗೆ ಕೊಡ್ತೀವಿ. ಈಗಾಗಲೇ ಇಂಟ್ರಿಮ್ ರಿಪೋರ್ಟ್ನಲ್ಲಿ ಒಂದು ಅದರಲ್ಲೂ ಹೆಚ್ಚು ಲೋಪನೆ ಕಂಡು ಬಂದಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇದನ್ನೂ ಕೂಡ ನೀವು ಮಾಡಬಾರ್ದು ಅಂದರೆ ಇದೆಂಥದ್ದು? ಇದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ಕೆ ನೀವು ಒತ್ತಡಗಳು ತಂದರೆ, ಹಿಂಗೆ ತಾವು ಏನು ಆಲ್ಮೋಸ್ಟ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು? ಇಲ್ಲ, ಈಗ ಏನಂತೀರಾ ಹೇಳಿ? ಈಗ ನಿನ್ನೆನೂ ಕೆಲವು ಪತ್ರಗಳು ಬಂತು, ಇವತ್ತು ಬಂದಿದೆ. ಈಗ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ನೇ ಮಾಡಬಾರ್ದು, ನೀವೇನು ಬಿಲ್ ಕೊಟ್ಟಿದ್ದೀರಾ ನೀವು 7 ದಿನದಲ್ಲೇ ಕೊಡಬೇಕು, 3 ದಿನದಲ್ಲೇ ಕೊಡಬೇಕು ಅಂದರೆ ಹೌ ಇಸ್ ಇಟ್ ಪಾಸಿಬಲ್ ಹೇಳಿ? ಹೌದಪ್ಪ, ಎಲ್ಲನ ಪತ್ರದಲ್ಲಿ ನಮ್ಮ ಕಡೆಯಿಂದ ಅವರಿಗೆ ತೊಂದರೆ ಆಗ್ತಾ ಇದೆ, ನಾವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀವಿ, ಅವ್ರಿಗೆ ಕಮಿಷನ್ ಕೇಳಿದ್ದೀವಿ ಅಂತ ಬರೆದಿದ್ದಾರಾ? ಎಲ್ಲೂ ಬರೆದಿಲ್ಲ. ದೇ ಆರ್ ವೆರಿ ಕ್ಲಿಯರ್ಲಿ ಸೇಯಿಂಗ್ ದಟ್ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನಮಗೆ ಇವರು ರಿಪೋರ್ಟ್ ಕೊಡ್ತೀನಿ ಅಂದ್ಬಿಟ್ಟು ಕೊಡ್ತಾ ಇಲ್ಲ ಅಂತ. ಆಮೇಲೆ ಇದು ಆಡಿಟ್ ರಿಪೋರ್ಟ್ ಇದು ಆಗಿದ್ಯಾವಾಗ? ನಮ್ಮ ಕಾಲದಲ್ಲ. 2018-19 ಹಿಡ್ಕೊಂಡು 22-23 ತನಕ ಅವರು ಅಬ್ಜೆಕ್ಷನ್ಸ್ ರೇಸ್ ಮಾಡಿದ್ದಾರೆ. ನಮಗೆ ಕಂಡು ಬರ್ತಾ ಇರೋದು, ನಮಗೆ ಅವ್ರಿಗೆ ಅಬ್ಜೆಕ್ಷನ್ ಮಾಡಿರೋದು 300, ನಮಗೆ ಕಂಡು ಬರ್ತಾ ಇರೋದು 500 ಸುಮಾರು. ಇದಕ್ಕೆಲ್ಲ ನಾವು ಉತ್ತರ ಕೊಡಬಾರ್ದು? ಇದಕ್ಕೆಲ್ಲ ನಾವು ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ನಾವು ಜನರಿಗೆ ಮುಂದೆ ಇಡಬಾರ್ದಾ? ಆಮೇಲೆ ಇವರು ನಿಯಮಾವಳಿನೇ ಪಾಲನೆ ಮಾಡಬೇಡಿ, ನಮ್ಗೆ ದುಡ್ಡು ಕೊಡಿ ಅಂದರೆ ಹೇಗಾಗುತ್ತೆ ಸರ್? ಇಲ್ಲದ್ರೆ ಬರ್ದು ಕೊಟ್ಬಿಡಿ, ಇಲ್ಲಪ್ಪ ನೀವೇನು ಮಾಡಿದ್ರು ಒಪ್ಕೊತೀವಿ, ನೀವು ನಮ್ಗೆ ದುಡ್ಡು ಕೊಟ್ಬಿಡಿ ಅಂದ್ಬಿಟ್ಟು. ಆಮೇಲೆ ನೀವು ಬಿಡ್ತೀರಾ? ಕಾನೂನು ಯಾರನ್ನ ಕೋರ್ಟಿಗೆ ಹೋದರೆ ನಾವು ಉತ್ತರ ಕೊಡೋಕ್ಕಾಗ್ತದ? ನಾನು ಪದೇ ಹೇಳ್ತಾ ಇದ್ದೀನಿ, ಹಿಂದಿನ ಸರ್ಕಾರ ಮಾಡಿರುವಂಥ ತಪ್ಪುಗಳಿಗೆ ನಮಗೆ ಶಿಕ್ಷೆ ಆಗೋದು ಬೇಡ. ಒತ್ತಡ ತಂತ್ರ ಅನುಸರಿಸ್ತಾ ಇದ್ದಾರೆ. ಹೌದು, ಒತ್ತಡ ತಂತ್ರ ಅಲ್ಲ ಸರ್. ಈಗ ನಾವು ಮಾನವೀಯತೆ ದೃಷ್ಟಿಯಿಂದ ಈಗ ನಿನ್ನೆ ತಾವೇ ಕೇಳಿದ್ರಿ ಸರ್, ಸೀನಿಯಾರಿಟಿ ನೀವು ಬಿಟ್ಟು ನೀವು ಮಾಡ್ತಾ ಇದ್ದೀರಾ. ನಾನು ಹೇಳಿದ್ನಲ್ಲ, ಕೆಲವು ಸೀನಿಯಾರಿಟಿ ನಾವು ಪಾಲನೆ ಮಾಡ್ತಾ ಇದ್ದೀವಿ, ಕೆಲವರು ಬಂದು ನಮ್ಗೆ ತೋರಿಸ್ತಾ ಇದ್ದಾರೆ ಸರ್, ನಮಗೆ ಕ್ಯಾನ್ಸರ್ ಆಗಿದೆ, ನಮ್ಮ ಮಕ್ಳು ಎಜುಕೇಷನ್ ಫೀಸ್ ಕೊಟ್ಟಿದ್ದಾರೆ, ಕೋರ್ಟ್ ಆರ್ಡರ್ ಇದೆ,
ನಮ್ಮ ಮನೆ ಹರಾಜಾಗ್ತಾ ಇದೆ ಅಂತ ತೋರಿಸ್ಮೇಲೆ ನಾವು ಮಾನವೀಯತೆ ದೃಷ್ಟಿಯಿಂದ ಮಾಡಬೇಕಾಗುತ್ತೆ. ಆದರೆ ಪಾರದರ್ಶಕವಾಗಿ ಮಾಡಬೇಕಾಗುತ್ತೆ. ನೀವು ಯಾವುದೇ ನೋ ಟ್ರಾನ್ಸ್ಪರೆನ್ಸಿ, ನೋ ರೂಲ್ಸ್, ನೋ ರೆಗ್ಯುಲೇಷನ್, ನೋ ಕಾನ್ಸ್ಟಿಟ್ಯೂಷನ್, ನೀವು ದುಡ್ಡು ಕೊಡಿ ಅಂದರೆ ಹೆಂಗೆ ಕೊಡೋಕ್ಕಾಗುತ್ತೆ? ಸೊ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ತಾಳ್ಮೆಯಿಂದ ಇರಬೇಕಾಗ್ತದೆ. ನಾವು ವಿ ಆರ್ ಡೂಯಿಂಗ್. ಈಗ ನೋಡಿ ಇವರೇ ಪ್ರೈಸ್ ಡಿಸ್ಕವರಿ ಆಗಬೇಕು, ಇವ್ರು ಹೇಳ್ದ ಈಗ GST ಬಿಲ್ಗಳು ಪಾವತಿ ಆಗಿಲ್ಲ. ಅದು ನಮ್ಗೆ GST ಇದರಿಂದ ಇವ್ರ ಡಿಪಾರ್ಟ್ಮೆಂಟಿಂದನೇ ಬರಬೇಕಲ್ಲ, ನಮಗೆ IT ಡಿಪಾರ್ಟ್ಮೆಂಟಿಂದ ನಾವು ಬರ್ದಿದ್ದೀವಿ. ಹೌದು, ನಮ್ಮ ಕಡೆಯಿಂದ ಏನೂ ಆಗ್ತಾ ಇಲ್ಲ ಅಂದರೆ ಇಲ್ಲ. ಶರತ್ ಬಚ್ಚೇಗೌಡರು ಚೇರ್ಮನ್ ಆದಮೇಲೆ ಇದನ್ನು ಭಾಳ ಗಂಭೀರವಾಗಿ ತೊಗೊಂಡು ಇದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅವರು ಹೇಳಿರ್ಬೇಕು ತಮಗೆ. ಈಗ ಕೆಲವು ಒಂದು 20 ಪೇಮೆಂಟು 40 ಪೇಮೆಂಟ್ಸ್ ಏನೋ ಸ್ವಲ್ಪ ಸರಿ ಇದ್ದಂಗೆ ಕಾಣಿಸ್ತಾ ಇದೆ ಸರ್, ಕಮಿಟಿ ಅವ್ರು ಒಪ್ಪಿದ್ರೆ ವಿಲ್ ಗಿವ್ ಇಟ್ ಅಂತಲೇ ಹೇಳಿದ್ದಾರೆ. ಬಟ್ ಎಲ್ಲನೂ ಇವಾಗೇ ಆಗುತ್ತೆ ಅಂತ ಹೇಳಿದ್ರೆ ಆಗಲ್ಲ. ಹಿಂಗೆ ಒತ್ತಡ ತರೋದು ಸರಿಯಲ್ಲ ಅಂತ ನಂದು ವೈಯಕ್ತಿಕ ಅಭಿಪ್ರಾಯ. ಕೆಲವು ಗುತ್ತಿಗೆ ನೋಡಿ ನಿಮ್ಮ ಸಚಿನ್ ಪಾಂಚಾಳ್ ವಿಷಯದಲ್ಲಿರ್ಬೋದು, ಗುತ್ತಿಗೆದಾರರ ವಿಚಾರದಲ್ಲಿರ್ಬೋದು, ಅಥವಾ ಈ ವಿಚಾರದಲ್ಲಿರ್ಬೋದು, ಯಾರಾನ ಹೇಳ್ತಾ ಇದ್ದಾರಾ ಪ್ರಿಯಾಂಕರ್ಗೆ ಇಸ್ ಕರಪ್ಟ್, ಪ್ರಿಯಾಂಕರ್ಗೆ ನಮ್ಮ ಹತ್ರ ವಸೂಲಿ ಮಾಡ್ತಾ ಇದ್ದಾನೆ? ಎಲ್ಲೂ ಬಂದಿಲ್ಲ. ನಾವು ಜನರಿಗೆ ಒಳ್ಳೇದಾಗಬೇಕು, ಪಾರದರ್ಶಕವಾಗಿ ಮಾಡ್ತಾ ಇರೋದಕ್ಕೆ ನಾವು ಇವಾಗ 4G ಎಕ್ಸಾಮ್ಷನ್ ನಾನೇ ವಿಡ್ರಾ ಮಾಡ್ಕೊಂಡಿದ್ದೀನಿ ಕಿಯಾನಿಕ್ಸಿಂದ. ಮುಂಚೆ ಹೇಗೆ ವ್ಯವಸ್ಥೆ ಇತ್ತು, ಇವಾಗೇನು ವ್ಯವಸ್ಥೆ ಇದೆ, ಸ್ವಲ್ಪ ತಾವು ಹೋಲಿಕೆ ಮಾಡಬೇಕಾಗುತ್ತೆ. ಯಾವ ಸಚಿವರು ಕೂಡ ಹಿಂದೆ 4G ಎಕ್ಸಾಮ್ಷನ್ನ ವಿಡ್ರಾ ಮಾಡ್ಕೊಂಡಿಲ್ಲ. ನಾನು ವಿಡ್ರಾ ಮಾಡ್ಕೊಂಡಿದ್ದೀನಿ. ಇಂಥದ್ದೆಲ್ಲ ನಡಿಬಾರ್ದು, ಏನೇನು ನಡೆದ್ರೂ ಟೆಂಡರ್ ಮುಖಾಂತರ ನಡೀಲಿ, ಪಾರದರ್ಶಕವಾಗಿ ನಡೀಲಿ ಅಂತ. ನಮ್ಮ ಮಾನವ ಸಂಪನ್ಮೂಲವನ್ನು ನಮ್ಮ ಕಿಯಾನಿಕ್ಸಿಂದ ತಗೊತಾ ಇರೋದು. ವಿ ಆರ್ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್. ನಮಗೆ ಗ್ರೂಪ್ ಡಿ ನೌಕರಿ ಮಾಲಿಗಳು ಇರ್ಬೋದು, ಡ್ರೈವರ್ಗಳಿಗೂ ಇರ್ಬೋದು ಕೊಡೋದು ನಮ್ಮ ಜವಾಬ್ದಾರಿ ಅಲ್ಲ. ಅವೆಲ್ಲನೂ ನಾವು ಅವೆಲ್ಲ ಅಧಿಕಾರವನ್ನು ನಾವು ವಾಪಸ್ ಕೊಟ್ಟಿದ್ದೇವೆ. ಸೊ ಆದ್ದರಿಂದ ವಿ ಆರ್ ಟ್ರೈಂಗ್ ಟು ಗಿವ್ ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್, ವಿ ಆರ್ ಟ್ರೈಂಗ್ ಟು ಗಿವ್ ಎಫಿಷಿಯಂಟ್ ಗವರ್ನೆನ್ಸ್. ಅದರಲ್ಲಿ ಸ್ವಲ್ಪ ಜನರಿಗೆ ತೊಂದರೆ ಆದರೆ ನಾವು ನಿಯಮಗಳನ್ನು ಬದಲಾವಣೆ ಮಾಡಬೇಕು ಅಂದರೆ ಸಾಧ್ಯ ಆಗೋದಿಲ್ಲ.